ಕರ್ನಾಟಕ ಸಾರಿಗೆ ಇಲಾಖೆಯಿಂದ 15/5/2026 18/5/2026 ತನಕ ವಾಹನ ಸವಾರದಾರರಿಗೆ ಈ ಒಂದು ಕೆಲಸ ಮಾಡಬೇಡ ಅಂತ ಹೇಳಿದ್ದಾರೆ. ಏನ್ ಮಾಡಬಾರ್ದು, ಏನ್ ತಿಳಿಸ್ಕೊಟ್ಟಿದ್ದಾರೆ, ಮತ್ತೆ ಈ ಒಂದು ದಿನಾಂಕ ಯಾಕೆ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರ್ಯಾರು ಬೈಕ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರಾ, ವಾಹನಗಳನ್ನ ಉಪಯೋಗ ಮಾಡ್ತಾ ಇದ್ರಲ್ಲ, ಈಗಿನ ದಿನಮಾನದಲ್ಲಿ ಸೈಕಲ್ ಅಂತೂ ಉಪಯೋಗ ಮಾಡೋದು ಹೋಯ್ತು. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಮೋಟಾರ್ ಸೈಕಲ್ ಈ ಒಂದು ವಾಹನಗಳಿದಾವೆ. ಅಂತವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗತ್ತೆ. ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಸಾರಿಗೆ ಇಲಾಖೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ ನನ್ನ ಹಿಂದ್ಗಡೆ ಇದೆ ನೋಡಿ. 15/5/2026 18/5/2026 ತನಕ ಈ ಒಂದು ನಿಯಮ ಜಾರಿ ಮಾಡಿದ್ದಾರೆ. ಏನ್ ನಿಯಮ ಜಾರಿ ಮಾಡಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕರ್ನಾಟಕ ಸಾರಿಗೆ ಸಂಸ್ಥೆ ಅಂದ್ರೆ ಇಲಾಖೆಯಲ್ಲಿ ವಾಹನ 2.0 ಸಿಸ್ಟಮ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಹೊಸ ಸಾಫ್ಟ್ವೇರ್ ಅನ್ನ ಅಳವಡಿಕೆ ಮಾಡ್ತಾ ಇದೆ ಈ ಒಂದು ಸಾರಿಗೆ ಇಲಾಖೆ. ಆದ ಕಾರಣ ಕೆಲವು ಆನ್ಲೈನ್ ಅಪ್ಡೇಟ್ ಇರ್ತಾವಲ್ಲ, ಅಂದ್ರೆ ಆನ್ಲೈನ್ ಸೇವೆಗಳು ಅದು ಯಾವುದೇ ರೀತಿಯಾಗಿ ಲಭ್ಯ ಇರೋದಿಲ್ಲ. ಯಾವ್ಯಾವ ಲಭ್ಯ ಇರೋದಿಲ್ಲಪ್ಪ ಅಂದ್ರೆ, ಈ ಒಂದು ಕೆಲಸ ಈ ಒಂದು ದಿನಾಂಕ ಒಳಗಾಗಿ ಮಾಡಕ್ ಹೋಗ್ಬೇಡಿ. ಸರ್ಕಾರ ಅಂತ ತಿಳಿಸ್ಕೊಟ್ಟಿದೆ. ವಾಹನ ಸಂಬಂಧಿತ ಕೆಲವು ಆನ್ಲೈನ್ ಸೇವೆಗಳು ಲಭ್ಯ ಇರೋದಿಲ್ಲ, ಅಂದ್ರೆ ಸಾಫ್ಟ್ವೇರ್ ಹೊಸದಾಗಿ ಅಳವಡಿಕೆ ಮಾಡ್ತಾ ಇದಾರಲ್ಲ, ಅದೇ ಒಂದು ಕಾರಣಕ್ಕಾಗಿ. ಎರಡನೇದಾಗಿ RTO ಕೆಲಸಗಳು ಅದು ಸಂಪೂರ್ಣವಾಗಿ ಈ ಒಂದು ದಿನಾಂಕ ಒಳಗಾಗಿ ಮಾಡಬಾರ್ದು. ಏನಾದ್ರು ಮಾಡಕ್ ಹೋದ್ರೆ ಏನಾದ್ರೂ ಸಮಸ್ಯೆ ಆಗತ್ತೆ, ಮತ್ತು ಆನ್ಲೈನ್ ಸೇವೆ ಕೂಡ ಇರೋದಿಲ್ಲ. ಅದ ನಂತರ ವಾಹನ ನೋಂದಣಿ, ಯಾರಾದ್ರೂ ನೋಂದಣಿ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಕೂಡ ಮಾಡಬೇಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿಲ್ಲ, ಬಟ್ ನಾನು ಖುದ್ದಾಗಿ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ಚರ್ಚೆ ಇರತ್ತೆ. ಈ ಯಾರು ಕೂಡ ಆನ್ಲೈನ್ ಸೇವೆಯನ್ನ ಮಾಡಕ್ ಹೋಗ್ಬೇಡಿ. ಈ ಒಂದು ದಿನಾಂಕ ಆದ್ಮೇಲೆ ಹೋಗಿ ಏನಾಗಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಏನಾದ್ರೂ ಮಾಡಕ್ ಹೋದ್ರೆ ಮತ್ತದು ಸರ್ವರ್ ಡೌನ್ ಆಗ್ಬಹುದು, ಸಮಸ್ಯೆಗೆ ಒಳಗಾಗತ್ತೆ, ಏನಾದ್ರೂ ಸಮಸ್ಯೆ ಆಗುವಂತ ಸಾಧ್ಯತೆ. ಅದ ನಂತರ RC ಅಥವಾ ಟ್ರಾನ್ಸ್ಫರ್, ಟ್ಯಾಕ್ಸ್ ಸಂಬಂಧಿಸಿದ ಕೆಲಸಗಳನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ, ಅಂದ್ರೆ ನಿಲ್ಲಿಸಿದ್ದಾರೆ ತಾತ್ಕಾಲಿಕವಾಗಿ. ಆದ ಕಾರಣ 18ನೇ ತಾರೀಕು 18 ಮೇ 2026 ತನಕ ಈ ಒಂದು ಆನ್ಲೈನ್ ಸೇವೆಗಳನ್ನ ತಾತ್ಕಾಲಿಕವಾಗಿ ನಿಷೇಧ ಮಾಡಿದ್ದಾರೆ. ಯಾರು ಕೂಡ ಈ ಒಂದು ಕೆಲಸ ಮಾಡಬೇಡಿ. 18ನೇ ತಾರೀಕು ಆದ ಮೇಲೆ ಎಲ್ಲ ಸೇವೆಗಳು ಚಾಲ್ತಿಯಲ್ಲಿರತ್ತೆ. ಹಾಗೆ ಏನು ಬೇಕಾದ್ರೂ ಮಾಡ್ಕೋಬಹುದು. ಇದು ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಎಲ್ಲ ಒಂದು ಸಾರ್ವಜನಿಕರಿಗೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ.